ಇಂಥ ವಿಪರ್ಯಾಸ ಯಾಕೆ ಅಂತಂದ್ರೆ ಅಧ್ಯಕ್ಷ, ಇದು ಒಂದೇ ಒಂದು ಕಾರಣ. ಸಮೃದ್ಧಿ ವೈನ್ಸ್ಗೂ ಅಲ್ಗೂ ಕೇವಲ ಒಂದು 500-600 ಮೀಟರ್ ಇದೆ. ಸಮೃದ್ಧಿ ವೈನ್ಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆತ್ಮರಾಗಿರೋರು, ಅವರು ಇವಾಗ ನಿಗಮ ಮಂಡಳಿ ಸಹ ಇದ್ದಾರೆ. ಒಂದ್ ವೇಳೆ ಅಧ್ಯಕ್ಷ ಅದು ಕಾರಣ ಅದಕ್ಕೆ ಯಾವ್ದಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದಕ್ಕೆ, ಯಾವ್ದಕ್ಕೆ ರಿಜೆಕ್ಟ್ ಆಗಿದೆ ಅದು ಆದ್ರೆ ಇದಾದ್ರೆ ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ಅವ್ರು ರಿಜೆಕ್ಟ್ ಮಾಡಕ್ ಕಾರಣ ಕೊಟ್ಟಿರೋದು ಕೃಷಿ ಚಟುವಟಿಕೆಗೆ ತೊಂದರೆ ಆಯ್ತದೆ ಅಂತ ಅನ್ಬಿಟ್ಟು. ನೀವು ರಾಜ್ಯದ ಇತಿಹಾಸ ತಗೊಳ್ಳಿ, ಗ್ರಾಮದ ಪರಿಮಿತಿ ಮತ್ತೆ ಸಿಟಿ ಪರಿಮಿತಿ ಬಿಟ್ಟು ಇನ್ ಬಾಕಿ ಕಡೆಗೆಲ್ಲ ಕೃಷಿ ಜಮೀನ ಕನ್ವರ್ಟ್ ಮಾಡಿರೋದು, ನಾನ್ ಅಗ್ರಿಕಲ್ಚರ್ ಮಾಡಿರೋದು. ಇವರು ಸಹ ನಾನ್ ಅಗ್ರಿಕಲ್ಚರ್ ಮಾಡಿದ್ದಾರೆ. ಮಾನ್ಯ ಅದಕ್ಕೆ ಸಂಬಂಧಪಟ್ಟಂಗೆ ವಿನೋಬ ಇತರ ಕ್ಷಣ ಸಮಿತಿಯವರು ನೀವೇನು ಪ್ರೆಸೆಂಟ್ ಮಾಡಿಬಿಡಿ. ಆಯ್ತು ಅರಗ ಜನೇಂದ್ರ ಅವರೇ, ಚರ್ಚೆ ಮಾಡಿ ಮುಗಿಸಿದ ಅಧ್ಯಕ್ಷರೇ, ಇದು ಮಾತಾಡ್ಬೇಕಲ್ಲ ಸರ್. ಅಲ್ಲ ಏನ್ ಮಾತಾಡುದು, ಎಷ್ಟು ಮಾತಾಡುದು? ಇಲ್ಲಿ ಅಸೆಂಬ್ಲಿಯಲ್ಲಿ ಇದನ್ನು ಮಾತಾಡೋ ವಿಚಾರ ಹಾಗಾಯ್ತು ಹೀಗಾಯ್ತು ಹಾಗಾಯ್ತು ಅಂತ ಹೇಳಿದ್ರೆ ಎಷ್ಟು ಗಂಟೆ ಮಾತಾಡ್ತಾರೆ? ಯಾಕೆ ಚರ್ಚೆ ಈಗ? ಏನ್ ಮಾತಾಡ್ಲಿಕ್ಕೆ ಏನಿದು? ದಯವಿಟ್ಟು ಕೂಡ್ಲೆ ಬಾಲಕೃಷ್ಣ ಅಲ್ಲ 10 ನಿಮಿಷ ಜಾಸ್ತಿ ಆಯ್ತು ಮಾತು, ಏನ್ ಮಾತು ಬೇಕಲ್ಲ? ಹಾಗಾಯ್ತು ಹೀಗಾಯ್ತು ಅಂದ್ರೆ ಗಂಟೆ ಗಂಟೆ ಮಾತಾಡಿ ಆಗ್ತದೆ. ಇಲ್ಲಿ ಮಾತಾಡಿ ಅದು ಬಿಟ್ಟು ಇಡೀ ಊರು ಇಡೀ ಮಾತಾಡಿದ್ರೆ 24 ಗಂಟೆ ಮಾತಾಡೋಣ. ಕೋರ್ಟಲ್ಲಿ ಆದೇಶ ಮಾಡಿದ್ದಾರೆ. ತಡೆಯೋಣ ಒಂದು ನಿಮಿಷ, ಕನ್ಕ್ಲೂಡ್ ಮಾಡ್ತೀನಿ. ಅವರು ಕೃಷಿಗೆ ರೂಲ್ 5 ಬರಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ರಿಜೆಕ್ಟ್ ಮಾಡಂಗಿಲ್ಲ ಅಂದ್ಬಿಟ್ಟು ಅರ್ಗ ಜಾನೇಂದ್ರ ಕಂಕ್ಲೂಡ್ ಮಾಡಿದ್ರು. ಕಂಕ್ಲೂಡ್ ಮಾಡಿ. ರಿಟ್ ಪಿಟಿಷನ್ ನಂಬರ್ 2909 ಅದನ್ನ ಆಗ್ತದ ಮಾರ ಇಲ್ಲಿ ನೀವು ಕೊಡಿ ರೆಕಾರ್ಡ್ ಅಲ್ಲಿ ಲೈಸೆನ್ಸ್. ಹೌದಣ್ಣ, ನಾನು ಆಯ್ತು. ದ ಪರ್ಮಿಷನ್ ಫಾರ್ ಲಿಕ್ಕರ್ ಔಟ್ಲೆಟ್ should only be requested for the reasons stipulated under Rule 5 of the excise rules, and such permission cannot be refused for any reasons that is outside contention. ಸ್ಪಷ್ಟವಾಗಿ ಹೇಳಿದ್ರೆ ಅಧ್ಯಕ್ಷರೇ, ರೂಲ್ 5 ಬರಲಿಲ್ಲ ಅಂತಂದ್ರೆ, ರೂಲ್ 5 ವ್ಯಾಪ್ತಿ ಬರಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಂಗಿಲ್ಲ. ಹಾಗಾಗಿ ಅಧ್ಯಕ್ಷರೇ, ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಇದ್ದಾರೆ, ಆ ಒಂದು ಕುಟುಂಬ ಬದುಕಬೇಕು ಅಂತಂದ್ರೆ ಪಕ್ಷಪಾತ ಜಾತಿಯ ಹೊರಗಡೆ ಬಂದು ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ತಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೋತೀವಿ. ಅಧ್ಯಕ್ಷರೇ ಅಲ್ಲ ಮತ್ತೆ ಈಗ ಬೇಡ ನೋಡಿ, ಅರಗ ಜನೇಂದ್ರ ಅವ್ರು ಮಾತಾಡಪ್ಪ ಅಲ್ಲಿ ಕೂತ್ಕೊಳ್ಳಿ.